ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾಹೇಬ್ರು ತುಂಬಾ ಒಳ್ಳೆಯವ್ರ ಪತಿರಾಯ್ರೆ. ಅವರಿಬ್ರ ಮಧ್ಯದಲ್ಲಿ ಏನೋ ನಡೀತಿದೆ ಅನ್ಸ್ತಿದೆ. ನೀವೊಂದ್ಸಲ ಸಾಹೇಬ್ರ ಜೊತೆ ಅಕ್ಕನ ಜೊತೆ ಮಾತಾಡಿ ಅವ್ರ ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ರೆ ನೀವೇ ಪರಿಹರಿಸಿ ಪತಿರಾಯ್ರೆ, ಪ್ಲೀಸ್. ಆಯ್ತು ಪ್ರಿಯಾ. ರಾಧಿಕಾ ಅವ್ರಿಗೆ ಯಾವ ಪ್ರಾಬ್ಲಮು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನನ್ನ ಹೊಡೆದಿರೋದಕ್ಕೆ ಅಕ್ಕ ತುಂಬಾ ಬೇಜಾರಾಗಿರ್ತಾಳೆ. ಪತಿರಾಯ್ರೆ, ಒಂದ್ಸಲ ಹೋಗಿ ಅಕ್ಕನ ಜೊತೆ ಮಾತಾಡ್ತಾ ಇದ್ರೆ ನನಗ್ ಸಮಾಧಾನ ಆಗಲ್ಲ. ಹೋಗೋಣ ಪತಿರಾಯ್ರೆ, ಪ್ಲೀಸ್. ಸರಿ, ಹೋಗ್ಬರೋಣ. ನೀನೇನು ಮನ್ಸಿಗೆ ಹಚ್ಕೊಳ್ದೆ ಆರಾಮಾಗಿರು. ಏನಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಹೃದಯ
ಓಕೆ. I'll call you back. ರಾಧಿಕಾ, ರೀ ನೀನ್ ಯಾಕೆ ಬಂದೆ? ಏನಾದ್ರೂ ಬೇಕಿದ್ರೆ ನನ್ನೇ ಕರಿಬೋದಿತ್ತಲ್ವಾ? ರೀ ನೀವ್ ಇಲ್ಲಿವರೆಗೂ ಮಾಡಿರೋ ಸೇವೆನೇ ಸಾಕು. ಇವತ್ತಿಂದನಾದ್ರೂ ನೋ 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 ರಾಧಿಕಾ, ಬಾ. ಅದಲ್ಲ ರೀ. ಮೊದ್ಲು ಕೂತ್ಕೋ ನೀನು. ರೀ ನಾನ್ ಇವಾಗ ಸರಿ ಹೋಗಿದ್ದೀನಿ. ಇವಾಗಾದ್ರೂ ನನ್ ಕೆಲ್ಸ, ನಿಮ್ ಕೆಲ್ಸ, ಮನೆ ಕೆಲ್ಸ ಎಲ್ಲಾನು ಮಾಡೋದಕ್ ಬಿಡಿ. ನೋ 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 ನೋ. ನೀನು ಡಾಕ್ಟರ್ ಓದಿದ್ರು ಸರಿ, ಇವಾಗ ನಾನೇ ನಿನ್ನ ಡಾಕ್ಟರ್. ನಾನ್ ಹೇಳೋವರೆಗೂ ನೀನು ಬೆಡ್ಡಿಂದ ಕೆಳಗಿಳಿದೆ ರೆಸ್ಟ್ ತಗೋಬೇಕಷ್ಟೆ. ಕೆಲ್ಸ ಮಾಡೋ ಕೈ, ಓಡಾಡೋ ಕಾಲು, ಸುಮ್ನೆ ಇರಕ್ ಆಗಲ್ಲ ರೀ. ಇನ್ನು ಬೆಡ್ ರೆಸ್ಟ್ ನನ್ ಕೈ ತಡ್ಕೊಳಕ್ಕಾಗಲ್ಲ. ನಾನು ಎಲ್ಲ ಕೆಲ್ಸ ಮಾಡ್ತೀನಿ ರೀ. ಮಾಡಂಗಿಲ್ಲ ಅಂತ ಹೇಳಿದ್ನಲ್ಲ. ಇದು ಡಾಕ್ಟರ್ ರೂಲ್ ಮಾತ್ರ ಅಲ್ಲ, ನಿನ್ನ ಗಂಡ ಆಗಿ ನನ್ನ ಆರ್ಡರ್. ಇನ್2 ದಿನ ನೀನು ಕೆಲಸ ಮಾಡದೇ ಇದ್ರೆ ಆಕಾಶ ಏನು ಮುಳುಗೋಗಲ್ಲ. ಅಡ್ಗೆಯವ್ರಿದ್ದಾರೆ, ಕೆಲ್ಸದವ್ರಿದ್ದಾರೆ, ಬೇಕಾದ್ರೆ ನಾನು ಇದ್ದೀನಿ. ಸರಿ, ಇವಾಗ ನಿನಗೆ ಸ್ಟ್ರಾಂಗ್ ಕಾಫಿ ಬೇಕಾ ಇಲ್ಲ ಜ್ಯೂಸ್ ಬೇಕಾ? ಕಾಫಿನೇ ಬೇಕು, ನಾನೇ ಹೋಗಿ ಮಾಡ್ಕೊಂಡು. ನೋ 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 ನೋ, ಕೂತ್ಕೋ. ನೀನೇನು ಮಾತಾಡ್ಬೇಡ, ಕೂತ್ಕೋ. 2 ನಿಮಿಷದಲ್ಲಿ ಸೂಪರ್ ಆಗಿರೋ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ, ತಗೊಂಡ್ ಬರ್ತೀನಿ ಅಂದೆ ತಾನೆ. ಏನ್ ಕರ್ಮ ನೋಡಿ. ಇವಳಗ್ ತಲೆ ಗಾಯ ಆಗಿ ತಿರುಗ್ ಬರ್ದೇ ಇರೋ ಲೋಕಕ್ಕೆ ಹೋಗ್ತಾಳ ಅನ್ಕೊಂಡ್ರೆ ಆಸ್ಪತ್ರೆಯಿಂದ ರೆಡಿಯಾಗಿ ಬಂದಿದ್ದಾಳೆ. ಅಷ್ಟೇ ಅಲ್ದೆ ಗಂಡನ್ ಕೈಲ್ ಸೇವೆನೂ ಮಾಡಿಸ್ಕೊತಿದ್ದಾಳೆ. ಕಾಫಿ ಪರಿಮಳಕ್ಕೆ ನನಗೆ ಫುಲ್ ಎನರ್ಜಿ ಬರ್ತಿದೆ. ಇನ್ ರುಚಿ ನೋಡ್ಬಿಟ್ರಂತೂ ಬೇರೆ ಲೋಕದಲ್ಲೇ ಇರ್ತೀಯನೋ. ಶಬಾಷ್ ಕಣೋ ಕೈಲಾಶ್. ಓ ಸಾರಿ 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 ಸಾರಿ. ಕಾಫಿ ಹೇಗಿದೆ ಅಂತ ಕುಡ್ದು ಹೇಳಿ ಮೇಡಮ್. ಕುಡೀರಿ ಮೇಡಮ್. ಕಾಫಿ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಕೈಲಾಶ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನಾನಿವಾಗ ಕಾಫಿ ಚೆನ್ನಾಗಿಲ್ಲ ಅಂದ್ರೆ? ಇವಾಗ ತಾನೇ ಚೆನ್ನಾಗಿದೆ ಅಂದೆ. ಕೈಲಾಶ್ ಅವ್ರೆ, ನಂಗೆ ತಲೆಗೆ ಏಟಾಗಿದೆ ಅಂತ ನನಗೆ ಎದ್ದೇಳಕ್ಕೂ ಬಿಡದೆ ನೀವ್ ಹೀಗ್ ಸೇವೆ ಮಾಡೋದು ಒಂಚೂರು ಚೆನ್ನಾಗಿಲ್ಲ. ಹೆಂಡತಿ ಗಂಡಂಗ್ ಮಾತ್ರ ಅಲ್ಲ, ಗಂಡನು ಹೆಂಡತಿಗೆ ಸೇವೆ ಮಾಡಬಹುದು. ಅಂಥ ಸಂದರ್ಭ ಬಂದಾಗ ಮಾಡಲೇಬೇಕು. ಅದೇ ಗಂಡ ಹೆಂಡತಿ ಸಂಬಂಧ ಅಂದ್ರೆ. ಆಗ್ಲೇ ಆ ಸಂಬಂಧ 100 ಕಾಲ ಸುಖವಾಗಿ ಸಂತೋಷವಾಗಿರೋದು. ಇನ್2 ದಿನ ನಾನ್ ಕೊಡೋ ಕಾಫಿನೇ ಕುಡಿಬೇಕು, ನಾನ್ ಮಾಡೋ ಅಡುಗೆನೆ ತಿನ್ಬೇಕು. ಬೆಡ್ಡಿಂದ ಕಾಲ್ ಕೆಳಗೆ ಇಳಿಸ್ಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ತಲೆ ಮೇಲೆ ಮೊಟಕ್ತೀನಿ. ಹುಷಾರು. 2 ದಿನನಾ? ನೋಡ್ದ ಪ್ರಿಯಾ, ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ. ನಿಮ್ಮ ಅಕ್ಕನ್ನ ಕೈಲಾಶ್ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ನೀನೇ ಸುಮ್ಮನೆ ಗಾಬರಿ ಮಾಡ್ಕೊಂಡೆ. ಹಾಯ್ ಜೆಂಟಲ್ಮ್ಯಾನ್. ಹಾಯ್ ಕೈಲಾಶ್. ಏನ್ ಅಲ್ಲೇ ನಿಂತಿದ್ದೀರಾ? ಬನ್ನಿ ನಡಿ. ಪ್ರಿಯಾ,
ಸಾರಿ ಸಾಹೇಬ್ರೆ, ಯಾಕೆ ಪ್ರಿಯಾ? ನಿಮ್ಮನ್ನ ಕೋಪದಲ್ಲಿ ಅನ್ಬಾರ್ದು ಮಾತು ಅಂದ್ಬಿಟ್ಟೆ. ನಾನು ಯಾವುದನ್ನು ಮನ್ಸಿಗೆ ಹಚ್ಕೊಂಡಿಲ್ಲ. ನೀನು ಹಾಗೆ ಹೇಳಿದ್ದಕ್ಕೆ ನಿಮ್ಮ ಅಕ್ಕನ ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡೆ. ಇನ್ನೊಂದು ವಿಷಯ ನೆನ್ಪಿಟ್ಕೋ ಪ್ರಿಯಾ, ನಾನು ನಿಮ್ಮ ತಂದೆ ಜವಾಬ್ದಾರಿನ ತಗೊಂಡಿದ್ದೀನಿ. ನೀನು ತಪ್ಪು ಮಾಡಿದಾಗ ಸರಿ ಮಾಡ್ತೀನಿ, ನಂದು ತಪ್ಪು ಅಂತ ಹೇಳಿದ್ರೆ ಸರಿ ಮಾಡ್ಕೋತೀನಿ. ಅಷ್ಟು ಬಿಟ್ರೆ ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಥ್ಯಾಂಕ್ ಯು ಸಾಹೇಬ್ರೆ. ಪ್ರಿಯಾ, ನಿಮ್ಮ ಭಾವ ನಾನು ನಿನ್ನ ಹತ್ರ ಮಾತಾಡಲ್ಲ, ಹೋಗು. ನಂಗೆ ಬೇಜಾರಾಗಿದೆ. ಸಾರಿ ಹೇಳಿದ್ರೇನೆ ಮಾತಾಡೋದು. ಹಾಂ, ಇದೊಳ್ಳೆ ಚೆನ್ನಾಗಿದೆ ಪ್ರಿಯಾ. ನಮ್ಮ ಅಕ್ಕನ ಮಾತಾಡಿಸ್ಬೇಕು ಅಂತ ಹಠ ಮಾಡಿ ಇಲ್ಲಿ ಕರ್ಕೊಂಡು ಬಂದೆ. ಬಂದ್ಮೇಲೆ ನಿಮ್ಮ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲ. ಸಾರಿ ಪ್ರಿಯಾ. ಅಕ್ಕ, ನಾನು ಸುಮ್ಮನೆ ಹೇಳು ಅಂದಿದ್ದು ಸಾರಿ ಅಂತ. ಅಕ್ಕ, ಇವಾಗ ನೀನು ಹೇಗಿದ್ಯಾ? ನೋವು ಕಮ್ಮಿ ಆಯ್ತಾ? ನಾನು ಚೆನ್ನಾಗೇ ಇದ್ದೀನಿ ಪ್ರಿಯಾ. ಆದರೆ ನಿಮ್ಮ ಭಾವ ನೋಡು, ಇನ್ನೂ ರೆಸ್ಟ್ ತಗೋ ಅಂತ ಹೇಳ್ತಿದ್ದಾರೆ. ಅದೇ ನಂಗೆ ಕಷ್ಟ ಆಗ್ತಿರೋದು. ನಾನೆಷ್ಟು ಹೇಳಿದ್ರು ಕೇಳಲಿಲ್ಲ ಪ್ರಿಯಾ, ನೀನಾದರೂ ಹೇಳು. ಜೆಂಟಲ್ಮೆನ್, ಕಾಫಿನಾ ಟೀನಾ? ಆಸ್ ಯು ವಿಶ್. ಓಕೆ, ತಗೊಂಡು ಬರ್ತೀನಿ. ಓಕೆ, ಸರಿ, ಕೂತ್ಕೊಳ್ಳಿ. ಹಾ, ಕೂತ್ಕೋ ಅಕ್ಕ. ನಾನು ಈಗಲೇ ಬರ್ತೀನಿ. ಹಾ ಸರಿ. ಜೆಂಟಲ್ಮ್ಯಾನ್, ಕಾಫಿ. ಓ, ಥ್ಯಾಂಕ್ ಯು ಕೈಲಾಶ್. ಕೈಲಾಶ್, ನಿಮ್ಮ ಮನೆ ಗಾರ್ಡನ್ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ಕಾಫಿ ಕುಡಿತಾ ಈ ನೇಚರ್ ನೋಡ್ತಿದ್ರೆ ತುಂಬಾ ಪ್ರಶಾಂತವಾಗಿರುತ್ತೆ. ಇಲ್ಲ ಜೆಂಟಲ್ಮ್ಯಾನ್, ನನಗೆ ಬೆಳಗ್ಗೆ ಎದ್ದು ನೇಚರ್ ವ್ಯೂಲಿ ಕಾಫಿ ಕುಡಿಯೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಕಣ್ ಬಿಟ್ಟಾಗ ಆ ಚಂದ್ರನ್ ಥರ ಹೊಳೆಯೋ ನನ್ನ ಹೆಂಡತಿ ಮುಖ ನೋಡಿದ್ರೇನೆ ನನಗೆ ತುಂಬ ಖುಷಿ ಆಗೋದು. ಆವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಹೆಂಡ್ತಿನೇ ನಿಮ್ಮ ಅದೃಷ್ಟ ಅಂತೀರಾ? ಅಫ್ಕೋರ್ಸ್. ರಾಧಿಕಾ ಹೆಂಡತಿಯಾಗಿ ನನ್ನ ಜೀವನದಲ್ಲಿ ಬಂದಿರೋದೇ ನನ್ನ ಅದೃಷ್ಟ. ಓಹ್, ಗುಡ್. ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ ಅಂದರೆ ಆಫೀಸ್ ಟೆನ್ಷನ್ ಎಲ್ಲ ಬಿಟ್ಟು ರಾಧಿಕಾ ಅವ್ರಿಗೂ ಕೂಡ ನಿಮ್ಮ ಪರ್ಸ್ನಲ್ ಟೈಮ್ ರೆಗ್ಯುಲರ್ ಆಗಿ ಕೊಡ್ತೀರಾ? ಯಾಕೆ ಕೊಡಲ್ಲ? ಮನೆ ಆಫೀಸು ಬಿಟ್ರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಜೆಂಟಲ್ಮ್ಯಾನ್. ಅವಕಾಶ ಸಿಕ್ಕಾಗ್ಲೆಲ್ಲ ನಾನು ರಾಧಿಕನ್ ಜೊತೆ ಸಮಯ ಕಳೆಯಕ್ಕೆ ಇಷ್ಟಪಡ್ತೀನಿ. ಓಹ್, ಫೈನ್. ಒಬ್ರ ಮೇಲೆ ಒಬ್ರಿಗೆ ಎಷ್ಟಿಷ್ಟ ಇದ್ರು ಅವಾಗವಾಗ ಜೊತೆಯಾಗಿ ಆಚೆ ಹೋಗೋದು, ರೆಸ್ಟೋರೆಂಟಲ್ಲಿ ಲಂಚೋ ಡಿನ್ನರೋ ಮಾಡ್ತಾ ಇದ್ರೆ ನಿಮ್ಮ ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಎಸ್, ಖಂಡಿತವಾಗ್ಲು. ಅದಕ್ಕೂ ನಾನು ಸರಿಯಾಗಿ ಟೈಮ್ ಕೊಡ್ತೀನಿ ಜೆಂಟಲ್ಮ್ಯಾನ್. ಸೊ ನಾನು ಹೀಗೆ ಕೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ನಾವಿಬ್ರೂ ಒಳ್ಳೆ ಫ್ರೆಂಡ್ಸ್ ಅಂದ್ಕೊಂಡು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನೀವಿಬ್ಬರೂ ಎಲ್ಲ ವಿಷಯದಲ್ಲೂ ಖುಷಿಯಾಗಿದ್ದೀರಾ? ನಿಮ್ಮಿಬ್ಬರ ಮಧ್ಯೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಲ್ವಾ? ಜೆಂಟಲ್ಮ್ಯಾನ್, ನಿನ್ನೆ ನಡೆದಿದ್ದು ನೋಡಿದ್ಮೇಲೆ ನಿಮಗೆ ಈ ಥರ ಅನುಮಾನ ಬರೋದು ಸಹಜನೇ. ಆ್ಯಕ್ಚುಲಿ ಡಿಸ್ಟರ್ಬೆನ್ಸ್ ಅಂತ ಏನೂ ಇಲ್ಲ. ಏನೋ ಕೆಲವು ಪರಿಸ್ಥಿತಿಗಳು, ಅನ್ಕೊಳ್ದೇ ಇರೋ ಗೊಂದಲಗಳು ಆವಾಗವಾಗ ನಮ್ಮಿಬ್ಬರ ಮಧ್ಯೆ ಬರ್ತಿರುತ್ತೆ. ನನಗೆ ಗೊತ್ತಿಲ್ಲದೆ ನನ್ನ ಕೋಪದಿಂದನೋ ಮೂರ್ಖತನದಿಂದನೋ ರಾಧಿಕಾಗೆ ಕೆಲವು ಸಲ ಬೇಜಾರು ಮಾಡಿದ್ದೀನಿ. ಆದಾಗಲೆಲ್ಲ ನನ್ನ ತಪ್ಪನ್ನ ನಾನು ತಿದ್ಕೋತಾ ಇದ್ದೀನಿ. ರಾಧಿಕಾನು ಏನಾದರೂ ಸಮಸ್ಯೆ ಬಂದರೆ ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಬಿಟ್ರೆ
ಅದನ್ನೇ ಇಟ್ಕೊಂಡು ದೊಡ್ಡದು ಮಾಡಲ್ಲ, ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾಳೆ. ಫೈನ್. ನಿಮ್ಮ ಮಧ್ಯೆ ಏನಾದರೂ ಇದ್ದರೆ ಎನಿ ಟೈಮ್ ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಬೋದು ಕೈಲಾಶ್. ನಿಮ್ಮ ಮಧ್ಯೆ ಇರೋ ಡಿಸ್ಟರ್ಬೆನ್ಸ್ನ ಒಬ್ಬ ಬ್ರದರ್ ಆಗಿ ದೂರ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀನಿ. ಶ್ಯೂರ್ ಜೆಂಟಲ್ಮ್ಯಾನ್, ನಿನ್ನ ಹತ್ರನೇ ಶೇರ್ ಮಾಡ್ಕೋತೀನಿ, ನಿನ್ನ ಸಪೋರ್ಟ್ ತಗೋತೀನಿ. ರಾಧಿಕಾ, ರಾಧಿಕಾ, ದೊಡ್ಡತ್ತೆ. ಎರಡು ದಿನ ನೆಮ್ಮದಿಯಾಗಿದ್ವಿ, ಮತ್ತೆ ಒಕ್ಕರ್ಸ್ಕೊಂಡ್ಬಿಟ್ಲು. ಆ ಕೆಲಸ ಮಾಡಿ ಈ ಕೆಲಸ ಮಾಡಂತ ತಲೆ ತಿಂತಾಳೆ. ಅಲ್ಲಮ್ಮ, ದೊಡ್ಡ ಗಾಯನೇ ಆಗಿದೆ, ಇವಾಗ ಹೇಗಿದೆ? ಛೇ, ಇಂಥ ಸಮಯದಲ್ಲಿ ನಾನ್ ಮನೇಲಿ ಇರ್ಲಿಲ್ಲ. ಇವಾಗ ಹೇಗಿದ್ಯಮ್ಮ? ದೊಡ್ಡತ್ತೆ, ನೀವೇನ್ ಗಾಬರಿ ಆಗ್ಬೇಡಿ, ನಾನ್ ಚೆನ್ನಾಗೇ ಇದ್ದೀನಿ. ಇಲ್ಲೋಡು, ಈ ದಂಡಪಿಂಡಗಳಿದಾರಲ್ಲ, 2 ದಿನದಿಂದ ನಿನಗೆ ಹೀಗಾಗಿದೆ ಅಂತ ಹೇಳ್ದೆ, ಇವತ್ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ಮನಸ್ ತಡಿದೆ ಓಡ್ ಬಂದ್ಬಿಟ್ಟೆ. ಇವಾಗ ಪರವಾಗಿಲ್ಲ ಅಲ್ವಾ? ಚೆನ್ನಾಗೇ ಇದ್ದೀನಿ ದೊಡ್ಡತ್ತೆ. ಪ್ರಿಯಾ, ನೀನ್ ಯಾವಾಗ ಬಂದೆ? ಅಕ್ಕನ್ ನೋಡ್ಕೊಂಡು ಹೋಗೋಣ ಅಂತ ಈಗ ತಾನೆ ನಾನು ನಮ್ಮ ಪತಿರಾಯರು ಬಂದ್ವಿ ದೊಡ್ಡತ್ತೆ. ಅಕ್ಕ ತಂಗಿ ಅನುಬಂಧ ಅಂದ್ರೆ ಒಬ್ರಿಗೊಬ್ರು ಜೊತೆಯಾಗಿ ಹೀಗೆ ಇರ್ಬೇಕು. ದೊಡಮ್ಮ, ಎಷ್ಟೊತ್ತಾಯ್ತು ಬಂದು ದೊಡಮ್ಮ? ಇವಾಗ ಬಂದೆ ಕಂದ. ನೀನಿನ್ನೂ ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ ದೊಡಮ್ಮ, ರಾಧಿಕಾ ಕೆಳಗೆ ಬಿದ್ದಾಗಿಂದ ಮನೇಲೇ ಇದ್ದು ಅವಳನ್ನ ನೋಡ್ಕೋತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ ಕಂದ. ನೀವಿಬ್ರು ಹೀಗೆ ಯಾವಾಗ್ಲೂ ಜೊತೆಯಾಗಿರ್ಬೇಕು. ರಾಧಿಕಾ, ಅಮ್ಮ, ನಮಸ್ಕಾರಮ್ಮ. ಗಾಯ ಎಲ್ಲ ವಾಸಿ ಆಯ್ತೇನಮ್ಮ? ಹೊರಟೋಯ್ತಮ್ಮ. ಪ್ರಿಯಾ, ನಿಮ್ಮತ್ತೆ ಮನೆಗೆ ಹೋಗಿ ಹೀಗೆ ಬಂದೆ ಅಮ್ಮ. ನೀನು ಅಳಿಯಂದ್ರು ಇಲ್ಲಿದ್ದೀರಾ ಅಂತ ನಿಮ್ಮತ್ತೆ ಹೇಳಿದ್ರು. ಏನಾದ್ರೂ ಕೆಲ್ಸನಾ ಅಮ್ಮ? ಹೌದಮ್ಮ. ಅಮ್ಮ, ಈ ಟೈಮಲ್ಲಿ ಅತ್ತಿಗೆಯವರು ಅಮೆರಿಕಾದಲ್ಲಿದ್ದಾರೆ. ಆಷಾಢ ಮಾಸ ಬರ್ತಿದೆ ಅಲ್ವಾ? ಮಕ್ಕಳು ಮದ್ವೆ ಆದ್ಮೇಲೆ ಇದು ಮೊದಲನೇ ಆಷಾಢ ಮಾಸ. ನಿಮ್ಮ ಅನುಮತಿ ಪಡ್ಕೊಂಡು ರಾಧಿಕಾನ 2 ದಿನ ಮನೆ ಕರ್ಕೊಂಡು ಹೋಗೋಣ ಅಂತ ನಿಮ್ಮನ್ ಕೇಳೋಕ್ ಬಂದೆ. ನೀವೇನ್ ಹೇಳ್ತೀರಾ? ಮದುವೆ ಆಗಿ ಮೊದಲನೇ ಆಷಾಢಕ್ಕೆ ತವ್ರ ಮನೆಗೆ ಹೋಗೋದು ಸಂಪ್ರದಾಯನೇ. ಇವಾಗ ಶಕುಂತಲ ಇಲ್ದೇ ಇರೋದ್ರಿಂದ ಇದೆಲ್ಲ ಜವಾಬ್ದಾರಿ ನಂದೇ ಅಲ್ವಾ? ಸರಿ, ನೀನ್ ಕರ್ಕೊಂಡು ಹೋಗ್ಬೋದು. ಸರಿನಮ್ಮ. ಅಳಿಯಂದ್ರೆ ನೀವೇನ್ ಹೇಳ್ತೀರಾ? ಸಂಪ್ರದಾಯನ ಮತ್ತೆ ನಮ್ಮ ದೊಡ್ಡಮ್ಮ ಹೇಳಿದ್ಮೇಲೆ ನಾನ್ಯಾಕೆ ಬೇಡ ಅನ್ಲಿ ಅತ್ತೆ? ಹೌದಮ್ಮ, ಅಕ್ಕ ಒಬ್ಳೆ ಬರ್ಬೇಕಾ? ನೀನು ಬರ್ಬೇಕು ಪ್ರಿಯಾ. ನಿಮ್ಮ ಅತ್ತೆಯವ್ರನ್ನ ಕೇಳ್ಕೊಂಡೇ ಬಂದೆ, ಅಳಿಯಂದ್ರನ್ನ ಕೇಳಿ ಅಂದ್ರು. ಕರ್ಕೊಂಡು ಹೋಗಿ ಅತ್ತೆ. ಸರಿ ಅಳಿಯಂದ್ರೆ, ನಾನಿನ್ನು ಹೊರಡ್ತೀನಿ. ಅಮ್ಮ ರಾಧಿಕಾ, ನಾನು ಹೋಗಿ ಬರ್ತೀನಿ. ನಿನ್ನ ಆರೋಗ್ಯ ನೋಡ್ಕೋ. ಅಮ್ಮ, ನಾಳೆ ಅಳಿಯಂದ್ರನ್ನ ಮಗಳನ್ನ ಕಳಿಸ್ಕೊಡಿ. ನಾನಿನ್ ಬರ್ತೀನಿ. ನಡಿ, ನಾನು ಅಲ್ಲಿವರೆಗೂ ಬರ್ತೀನಿ. ನಡಿ ಹೋಗೋಣ.
ಗಂಡನ್ನ ದೂರ ಇಟ್ಟಿರೋದಕ್ಕೆ ಮತ್ತೆ ಡಿವೋರ್ಸ್ ನೋಟಿಸ್ ಕಳ್ಸಿರೋದಕ್ಕೆ ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯ ಅನ್ಕೊಂಡಿದ್ದೀನಿ. ಅಲ್ಲಿರೋ 2 ದಿನಾನು ಅವಳಿಗೆ ತಲೆಗೆ ಹೋಗೋ ಥರ ಚೆನ್ನಾಗಿ ಬುದ್ಧಿ ಹೇಳು. ಅಮ್ಮ, ರಾಧಿಕಾ ಯಾರ ಹತ್ರನೂ ಹೇಳಿಸ್ಕೊಳ್ಳೋಳಲ್ಲ. ಅವಳು ತಪ್ಪು ಮಾಡೋದಿಲ್ಲ, ತಪ್ಪು ಹೆಜ್ಜೆ ಕೂಡ ಇಡೋದಿಲ್ಲ. ತವ್ರ ಮನೆ ಮರ್ಯಾದೆ ಹೇಗೆ ಕಾಪಾಡಬೇಕು, ಅತ್ತೆ ಮನೆ ಗೌರವ ಹೇಗೆ ಹೆಚ್ಚಿಸ್ಬೇಕೋ ಅವಳಿಗೆ ಚೆನ್ನಾಗಿ ಗೊತ್ತಮ್ಮ.